ನಮಸ್ಕಾರ ಸರ. ಹೇಳ್ರಿ. ತಮ್ಮ ಹೆಸರು ಸರ? ಚವನ್ ಈರಪ್ಪ ಚವನ್. ಜೋರಾಗಿ ಮಾತಾಡಿ ಸರ್, ಜೋರಾಗಿ ಮಾತಾಡಿ. ಈರಪ್ಪ ಚವನ್. ಈರಪ್ಪ ಚವನ್. ಈರಪ್ಪ ಚವನ್ ಸರ, ಈಗ ಏನಪ್ಪ ಅಂದರೆ ನಮ್ಮ ಸಂಸ್ಥೆ ಹೆಸರು ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಒಂದು ಭಾರತದ ಒಂದು ದೊಡ್ಡ ಇಂಡಸ್ಟ್ರಿ, ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂದರೆ ಒಂದು ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ಬೋದು. ಯಾಕಂದರೆ ಅಂಥದ್ದೊಂದು ಒಳ್ಳೆಯ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಯಾವುದಂದರೆ ವೆಸ್ಟೀಸ್ ಸಂಸ್ಥೆ. ಇಂಥದ್ದೊಂದು ಪ್ಲಾಟ್ಫಾರ್ಮಲ್ಲಿ ಇರ್ತಕ್ಕಂಥ ಒಂದು ಅಗ್ರಿ ಪ್ರಾಡಕ್ಟನ್ನು ಇವತ್ತು ಏನು ಮಾಡಿದ್ದಾರೆ, ರೈತರು ಕೂಡ ಬಳಸಿದ್ದಾರೆ. ಆ ರೈತರು ಕೂಡ ಅವ್ರ ಬಾಯಲ್ಲಿ ಕೇಳೋಣ ಎಷ್ಟು ದಿವಸ ಆಯಿತು, ಮತ್ತು ನಮ್ಮ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ವಾಪರಿಸಿದ್ದಾರೆ, ಗೊಬ್ಬರಗಳು ವಾಪರಿಸಿದ್ದಾರೆ, ಯೂಸ್ ಮಾಡಿದ್ದಾರೆ, ಉಪಯೋಗಿಸಿದ್ದಾರೆ. ಯಾವ ಥರ ರಿಸಲ್ಟ್ ಬಂದಿದೆ ಕೇಳೋಣ. ಯಾವ ಊರು, ಯಾವ ಜಿಲ್ಲೆ ಅಂತ ಕೇಳೋಣ. ಸರ್ ಈರಪ್ಪ ಸರ್, ಈಗ ಸರ್ ತಮ್ಮದು ಯಾವ ಜಿಲ್ಲೆ, ಯಾವ ತಾಲೂಕು? ತೇರದಾಳ. ಯಾವ ಜಿಲ್ಲೆ? ಬಾಗಲಕೋಟೆ ಜಿಲ್ಲೆ. ಹೌದಾ? ಆಮೇಲೆ ಅತನಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ಗೆ ಇಲ್ಲಿಂದ? 30 ಕಿಲೋಮೀಟರ್. ಅತನಿ 30 ಕಿಲೋಮೀಟರ್ ಆಗುತ್ತೆ ರೀ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಾ? ಜಮಖಂಡಿ ತಾಲೂಕಾ. ಒಂದು ಅತನಿಯಿಂದ 30 ಕಿಲೋಮೀಟರ್ ಮೇಲೆ ಬೆಳಗಾಂ ಡಿಸ್ಟಿಕ್ಕು, ಒಂದು ಅತನಿ ತಾಲೂಕು, ಒಂದು ಅತನಿಯಿಂದ 30 ಕಿಲೋಮೀಟರ್ ಮೇಲೆ ಒಂದು ಬಾಗಲಕೋಟೆ ಜಿಲ್ಲೆ ಇರತಕ್ಕಂಥ ಒಂದು ರೈತರು ಈರಪ್ಪ ಚವಾಣ್ ಅಂಥೇಳಿ ಇವತ್ತು ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ವೆಸ್ಟೀಸ್ ಸಂಸ್ಥೆಯ ಗೊಬ್ಬರವನ್ನು ಬಳಸಿದ್ದಾರೆ. ಸರ್ ಇವತ್ತು ವೆಸ್ಟೀಸ್ ಗೊಬ್ಬರವನ್ನು ಬಳಸಿದ್ರಿ, ಯಾವ ಥರ ರಿಸಲ್ಟ್ ಬಂದಿದೆ ಅನಿಸ್ತಾ ಇದೆ ಸರ್ ಇವತ್ತು? ಈ ಸಲ ಚಲೋ ಬಂದೈತೆ ರೀ. ಚಲೋ ಬಂದಿದೆ. ಚಲೋ ಬಂದೈತೆ. ಹೌದಾ ಸರ್? ಇವತ್ತು ಗೊಬ್ಬರವನ್ನು ಬಳಸಿ ಎಷ್ಟು ದಿವಸ ಆಯ್ತು ಸರ್ ನೀವು? ನಾವು 20 ದಿವಸ ಆತರಲ್ಲ. ಎಷ್ಟು? 20 ದಿನ ಆಯ್ತು ರೀ. 20 ದಿನ ಆಯಿತು ಸರ್. ಇವತ್ತು 20 ದಿನ ಆಯಿತು. ಬೆಳೆಯನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದು ಎಷ್ಟು ತಿಂಗಳಾಯಿತು ಸರ್ ನೀವು? 2.5 ತಿಂಗಳು ಆಯ್ತು. 2 ತಿಂಗಳ 20 ದಿವಸ ಆಯಿತು. 2 ತಿಂಗಳ 20 ದಿವಸದಲ್ಲಿ ಸರ್ ನೀವು 2 ತಿಂಗಳಲ್ಲಿ ಇಷ್ಟೊಂದು ರಿಸಲ್ಟ್ ಬಂದಿತ್ತಾ ಸರ್ ನಿಮಗೆ? 2 ತಿಂಗಳನ್ನ ಏನು ಮಾಡಿದ್ರೆ ರಾಸಾಯನಿಕನ ಬಳಸಿದಿರಿ ನೀವು? ಬಳಸಿದ್ವಿ, ಆದ್ರೆ ನಿಮ್ಮ ರಿಸಲ್ಟ್ ತೋರಿಸಿದ್ದಿಲ್ಲ. ನಿಮ್ಮ ಗೊಬ್ಬರ ರಾಸಾಯನಿಕ ಯೂಸ್ ಮಾಡಂತಲೇ ರಿಸಲ್ಟ್ ನಮಗೆ ಚಲೋ ತೋರಿಸಿದ್ರಿ. ಈಗ ರಿಸಲ್ಟ್ ಚಲೋ ತೋರಿಸಿದ್ವಿ. ಎಷ್ಟು ನಮ್ಮ ಗೊಬ್ಬರ ಬಳಸಿ ಒಂದು 20 ದಿನ ಆಯ್ತು. 20 ದಿವಸ. ಹೌದಾ ಸರ್? ಏನೇನು ನಮ್ಮ ಗೊಬ್ಬರ ಬಳಸಿದ್ರಿ, ಏನಾದರೂ ನಿಮಗೆ ನೆನಪಿದ್ರೆ ಹೇಳ್ತೀರಿ ಸರ್ ನೀವು? ಅದು ನೆನಪಿಲ್ಲ. ಅಗ್ರಿ ಗ್ರ್ಯಾನ್ಯುವಲ್ಸ್ ಅನ್ನು ಬಳಸಿದ್ರಿ ಸರ್ ನೀವು? ಗ್ರ್ಯಾನ್ಯುವಲ್ಸ್ 5 kg ಪ್ಯಾಕೆಟು, ಎಕರೆಗೆ 2 ಪ್ಯಾಕೆಟನ್ನು ಬಳಸಿದ್ರಿ. ಎಕರೆಗೆ 2, ಆಗ 6 ಎಕರೆಕನ್ನು ಬಳಸಿದ್ರಿ ನೀವು, ಎಕರೆಗೆ 2 ಪ್ಯಾಕೆಟ್ ಅಂತೆ. ಅದ್ರ ಜೊತೆಗೆ ನಮ್ಮಲ್ಲಿ ಅಗ್ರಿ ಡಿಟು, ಅಗ್ರಿ ಹಿಮಿಕು, ಅಗ್ರಿ ಪೊಟ್ಯಾಕ್ ಅಂತ ಬರುತ್ತೆ ಸರ್. ಆ ಗೊಬ್ಬರವನ್ನು ಇವತ್ತು ಬಳಸಿದ್ರಿ. ಅದು ಕೂಡ ಏನು ಮಾಡಿದ್ರಿ ನೀವು, ಒಂದು ಟೈಮು ಸ್ಪ್ರೇ ಕೂಡ ಮಾಡ್ಕೊಂಡಿದ್ರಿ ನೀವು ನೀರು ಹಾಸಿದ ಮೇಲೆ. ಹೌದಾ? ಅದೇ ರೀತಿಯಾಗಿ ಸರ್ ಇವತ್ತು 4 ಜನರ ಇವತ್ತು ನಿಮ್ಮ ಜಮಖಂಡಿ ತಾಲೂಕಲ್ಲಿರ್ತಕ್ಕಂಥ ರೈತರು, ಅಕ್ಕಪಕ್ಕದ ರೈತರಿಗೆ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ನಮ್ಮ ರಿಸಲ್ಟ್ ಬಂದಿದ್ದು ನಾವು ಹೇಳಬೇಕಾಗ್ರಿ, ಮತ್ತೊಬ್ಬರ ಸಲ ಹೇಳಬೇಕಾಗೈತಿ. ನಮಗೆ ಇದು ಚಲೋ ಬಂದೈತಿ, ನಾವು ಇದು ಹಾಕಬೇಕು, ಇಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಹೌದಾ? ಈ ನಮ್ಮ ಭಾರತ ದೇಶದ ಸಂಸ್ಥೆ, ಒಂದು ವೆಸ್ಟೀಸ್ ಸಂಸ್ಥೆಗೂ ಇವತ್ತು ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಒಂದು ಸಂಸ್ಥೆಗೆ ಇವತ್ತು ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಡ್ಸಿದೆ ನಮಗೆ ಅಂತಂದ್ರೆ ನೀವು ಈ ಸಂಸ್ಥೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕಂಪ್ನಿ ಚಲೋ ಐತಿ ಅಂತೀರಾ, ಗೊಬ್ಬರ ಚಲೋ ಐತಿ ಅಂತೀರಾ, ಹೆಂಗಂತೀರಿ ನೀವು? ಚಲೋ ಬರಲಿ, ನಮಗೂ ಒಟ್ಟ ರಿಸಲ್ಟ್ ತೋರಿಸೈತಿ, ಒಳ್ಳೇದಾಗುತ್ತೆ. ಓಕೆ. ಇವತ್ತು ಪ್ರತಿಯೊಬ್ಬರೆಲ್ಲ ಇರ್ತಕ್ಕಂಥ ಒಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ಪ್ರತಿಯೊಬ್ಬ ರೈತರು ಇವತ್ತು ಒಂದು ಸಾವಯವ ಆರ್ಗ್ಯಾನಿಕ್ ಗೊಬ್ಬರವನ್ನು, ವೆಸ್ಟೀಸ್ ಗೊಬ್ಬರವನ್ನು ಬಳಸಿ ನೀವು ಕೂಡ ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿ. ವಿಶ್ ಯು ವೆಲ್. ಥ್ಯಾಂಕ್ ಯು ಸೋ ಮಚ್.